ಧರ್ಮಾಯ ಪುರಹರ ನಿತ್ಯ ನಿರಂಜನ ನಿಗಮ ಆಗಮ ಗೋಚರ ಸಚ್ಚಿದಾನಂದ ಪರಿಪೂರ್ಣ ಜಗತ್ ವಿಸ್ತಾರ ಮೂಲ ಸ್ತಂಭಾಯಮಾನ ಪರಶಿವರ ಸ್ವರೂಪ ಜಗದಾತ್ ಜಗತ್ತು ಶ್ರೀ ಶ್ರೀ ರುದ್ರನೇ ಬಹುಪರ ಮುಡುಗುಡಿಸಿ ಹಾರ್ಪಡಿಸಿ ಕೊಡಗುಡ ಪಡೆದಂದಿರುತ್ತ ಭಟ್ಟಳ ಭಯ ಪಟ್ಟರೆ ಬಂದು ನಿಂತನಯ್ಯ ನಮ್ಮ ವೀರಶಿವ ಅವತಾರಿಕ ಪುಂಡ ಜನ ಮೀರಿದವರ ಗಂಡ ವಿಧಿ ಗಂಡ ವಿಲಾಸಕ ಪುಂಡ ಪರರೇ ಪಾಪರೆ ರಟ್ಟೆಗಳಲ್ಲಿ ಕಟುಕದ ಕಲಿದಿರುವುದನೆಂಬು ಈ ರೀತಿಯಾಗಿ ನೀವು ಕಲೆಯನ್ನು ಕಲಿಯುತ್ತಂತೂ ವಚನಕ್ಕೂ ಕಲಿಬೇಕು ವಚನ ಕಲಿತು ನಿಮಗೆ ಮುಂದೆ ರೂಪರಾಗುತ್ತೆ. ವಚನಗಳನ್ನು ಕಲಿತಾ ಹೋದ್ರೆ ನಿಮ್ಮ ಪದ್ಯಗಳನ್ನ ನಮ್ಮ ಬಸಪ್ಪನವರಿಗೆ ನಮ್ಮ ಶಾಲೆಯ ವತಿಯಿಂದ ಶಿಕ್ಷಕರ ವತಿಯಿಂದ ಅನಂತ ಧನ್ಯವಾದಗಳನ್ನು ಅಂತಂದ್ರೆ ತುಂಬ ಒಳ್ಳೆ ಒಂದು ಕಲೆ ಅದು. ಜಾನಪದ ಬಗ್ಗೆ ಅದು ಎಷ್ಟು ಹೇಳಿದ್ರು ಅದಕ್ಕೆ ಇದನ್ನ ಅಷ್ಟು ಯಾವ ಮಾತೇ ಜಾನಪದ. ನಾವು ಮನೆಯಲ್ಲಿ ಆಡ್ತಾ ಹೊಗಳ್ತಾ ಒಂದು ಬೇಸೆ ಹೊಡೆಯುವಾಗ ಕಳೆ ಕೀಳುವಾಗ ಏನು ಆಡ್ತಂತ ಎಲ್ಲ ಜಾನಪದ. ಆ ಜಾನಪದವನ್ನ ನೀವು ಮೈ ಕುಡಿಸ್ಕೊಂಡು ಹೋದ್ರೆ ಅದು ತುಂಬ ಒಳ್ಳೆಯ ಒಂದು ವಿದ್ಯೆ. ಅದು ಯಾವುದೇ ಥರದ ಕೆಟ್ಟ ಅಭಿಪ್ರಾಯ ಬರಲ್ಲ, ಇನ್ನೊಬ್ರಿಗೆ ಮೋಸ ಮಾಡಬೇಕು ಬರಲ್ಲ, ಕಳ್ತನ ಸುಳ್ತಾನ ಇವೆಲ್ಲ ಮರೆತು ಹೋಗ್ತವೆ. ಆ ಥರ ನೀವು ಜಾನಪದನ ಮೈ ಗುಡಿಸಿರ್ಬೇಕು ನಿಮ್ಮ ಮಕ್ಕಳು. ಈ ವಿದ್ಯೆ ಎಷ್ಟಿದೆಯೋ ಅದಕ್ಕಿಂತಲೂ ಉನ್ನತವಾದ ಜಾನಪದ ಕಲೆ ಅದು. ನಾವು ನಮ್ಮ ಗುರುಗಳಿಂದ ನಾನು ವೀರಗಾಸೆ ಕಲಿತೆ. ಅವರಿಂದ ಒಂದು 4-5 ನಮ್ಮೂರಲ್ಲಿ ಒಂದು 4-5 ಟೀಮ್ಗೆ ವೀರಗಾಸೆ ನಾನು ಕಲಿಸಿದೆ. ಗಿರಿಯಾಪುರ ಹೈಸ್ಕೂಲಲ್ಲಿ ಹೆಣ್ಣು ಮಕ್ಕಳಿಗೆ 3 ಬ್ಯಾಚ್ ಹೆಣ್ಣು ಮಕ್ಕಳಿಗೆ ವೀರಗಾಸೆ ಕಲಿಸಿದೆ. ಅವ್ರನ್ನ ಬೆಂಗಳೂರು ಕಲ್ಕಟ್ಟ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಅವ್ರನ್ನ ಹೆಣ್ಮಕ್ಳು ವೀರಗಾಸೆ ಮಾಡ್ಕೊಂಡು ಬಂದು ಅದಕ್ಕೆ ಅಷ್ಟು ಬೆಲೆ ಗೌರವ ಇದೆ. ನನ್ನ ಮಗಳು ಹೋಗ್ತಾ ಇದ್ರು, ಅವರು ಟೀಮಲ್ಲಿ 3 ಬ್ಯಾಚ್ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಒಂದು ಕಾಲೇಜು ಮಾಡಿದ್ರು, ಡಾಕ್ಟರ್ ನಿಜ್ಮಲ್ ಸರ್ ಅಂತೇಳಿ. ಅವರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮಗೆ 3 ಅವ್ರ ನಿಜ್ಮಲ್ ಸರ್ ಫಂಕ್ಷನ್ಗೆ ಹೋಗಿದ್ದು 3 ಫಂಕ್ಷನ್ ಸಿಕ್ಕಿದ್ರು. 3 ದಿವಸ ಅಲ್ಲೇ ಉತ್ತಮವಾದ ಒಂದು ಬೆಲೆ ಗೌರವ ಇದೆ ವೀರಗಾಸೆ. ಆ ಥರ ಇದೆಲ್ಲ ಮಕ್ಕಳು ಅದನ್ನು ಮೈ ಗುಡಿಸ್ಕೊಂಡು ಗಂಡ್ಮಕ್ಳೇ ಆಗಲಿ ಹೆಣ್ಮಕ್ಳೇ ಆಗಲಿ, ಈಗ ಹೆಣ್ಮಕ್ಳಿಗೆ ಭಾರಿ ತುಂಬ ವೀರಗಾಸೆ ಕಲಿಯಬೇಕು ಅನ್ನೋ ಹುಚ್ಚು. ಅವರು ನಮ್ಮಲ್ಲಿ ತುಂಬ ಹುಡುಗರು ವೀರಗಾಸೆ ಮಾಡ್ಬೇಕಂತ ಇದ್ದಾರೆ. ಆ ಥರ ನೀವು